ಕನ್ನಡಿಗರು ಹೇಗೆ ಪುಷ್ಪ ಅನ್ನೋ ಹೊರ ರಾಜ್ಯದ ಮೂವಿನ ಹೊಗಳಿದ್ರಲ್ಲ, ನಿಮ್ಗೆಲ್ಲ ಒಂದು ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಒಂದು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ರಿಲೀಸ್ ಆಗಿದೆ. ಇದಕ್ಕೆ ಫಸ್ಟ್ ಬಂದು ಸ್ವಾಭಿಮಾನದಿಂದ ನೋಡಿ ಗೆಲ್ಸಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನ ಅದ್ಭುತವಾಗಿ ಒಂದು ವರ್ಗ ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನ ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬಾ ಸರ್ ಇವತ್ತೇ ಮೂವಿ ನೋಡಿದ್ರೆ ಹೇಗೆ ಅನಿಸ್ತು ಸರ್? ಎಲ್ಲರಿಗೂ ಜೈ ನಂದಿ, ಜೈ ರಾಜರಾಜೇಶ್ವರಿ. ಇವತ್ತು ಒಂದು ಅದ್ಭುತವಾದ ಮೂವಿ ರಿಲೀಸ್ ಆಗಿದೆ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಮಿಳ್ನಾಡಲ್ಲಿ ಜೈ ಭೀಮ್ ಅನ್ನೋ ಒಂದು ಮೂವಿ ಬಂತು, ಸೂರ್ಯ ಅವ್ರದ್ದು, ಎಲ್ಲರೂ ನೋಡಿರ್ಬೇಕು. ಅದು ತುಂಬಾ ಹಿಟ್ಟಾಯ್ತು. ಅದೇ ಮುಖೇನ ಕನ್ನಡದಲ್ಲಿ ವೀರ ಭಗತ್ ರಾಯ್ ಅನ್ನೋ ಒಂದು ಮೂವಿ ಇವತ್ತು ರಿಲೀಸ್ ಆಗಿದೆ. ಇದನ್ನ ಪ್ರತಿಯೊಬ್ಬರು ಕೂಡ, ಎಲ್ಲ ಸಮುದಾಯದವರು ಕೂಡ ನೋಡಬೇಕು. ಏನು ಒಂದು ವರ್ಗ ಹೇಳ್ತಿದೆ, ಇದು ಕೆಳ ಸಮುದಾಯದವರು ಪರವಾಗಿ ಮಾಡಿರತಕ್ಕಂಥ ಮೂವಿ ಅಂತ ಏನು ಹೇಳ್ತಿದೆ, ಇದು ಫಸ್ಟ್ ಆಫ್ ಆಲ್ ತಪ್ಪು. ಯಾಕೆ ಮಾತನ್ನ ಹೇಳ್ತಿದೆ, ಫಸ್ಟ್ ಆಫ್ ಆಲ್ ಒಂದು ಮೂವಿ ನೋಡಿ, ಯಾರು ಪರವಾಗಿ ಮಾತಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ನೋಡಿ ನಿಮ್ಮ ಹೇಳ್ಬೇಕು. ಅದ್ಬಿಟ್ಟು ಒಂದು ವರ್ಗನ ಕಂಡಮ್ ಮಾಡೋದಾಗ್ಲಿ, ಇನ್ನೊಂದು ವರ್ಗನ ಮತ್ತೊಂದು ಮಾಡೋದಾಗ್ಲಿ ತಪ್ಪು. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಏನು ನಿನ್ನೆ ಎಲ್ಲ ನಮ್ಮ ಸ್ವಾಭಿಮಾನ ಇಲ್ಲದೆ ಇರೋ ಕನ್ನಡಿಗರು ಹೇಗೆ ಪುಷ್ಪ ಅನ್ನೋ ಹೊರ ರಾಜ್ಯದ ಮೂವಿನ ಹೊಗಳಿದ್ರಲ್ಲ, ನಿಮ್ಗೆಲ್ಲ ಒಂದು ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಒಂದು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ರಿಲೀಸ್ ಆಗಿದೆ. ಇದಕ್ಕೆ ಫಸ್ಟ್ ಬಂದು ಸ್ವಾಭಿಮಾನದಿಂದ ನೋಡಿ ಗೆಲ್ಸಿ. ಪರಭಾಷಕರನ್ನ ಹೊಗಳೋದ್ರಲ್ಲಿ ನೀವೆಲ್ಲರೂ ಸೀಮಿತರಾಗಿರೋ. ಫಸ್ಟು ನಮ್ಮ ಹೆತ್ತ ತಾಯಿ, ಆಮೇಲೆ ಪಕ್ಕದ ಮನೆ ಚಿಕ್ಕಮ್ಮ. ಅಷ್ಟು ಕಾಮನ್ ಸೆನ್ಸ್, ಅಷ್ಟು ದಡ್ರಾಗಿ ನೀವು ಯೋಚನೆ ಮಾಡ್ತೀರಾ ಅಂದ್ರೆ ಇದರಿಂದಾನೇ ಗೊತ್ತಾಗ್ತಿದೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಆಮೇಲೆ ಈ ಮೂವಿಲಿ ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಒಂದು ಮೆಸೇಜ್ ಇದೆ. ಒಂದು ವರ್ಗಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದ್ಭುತವಾದ ಸಂದೇಶ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನ ಅದ್ಭುತವಾಗಿ ಒಂದು ವರ್ಗ ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನ ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಭೂಮಿ ಉಳಿಯೋನೆ ಭೂಮಿ ಒಡೆಯ ಅಂತ ಅವಾಗ ಏನು ಬಂದಿತ್ತು, ಅದರಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆ ಆಯಿತು, ಯಾವ ರೀತಿ ಎಲ್ಲ ಅದರಿಂದ ಯಾವ್ಯಾವ ವರ್ಗಗಳು ಅದರಿಂದ ದಾರಿ ತಪ್ಪಿತು, ಯಾವ ರೀತಿ ಕೊಲೆಗಳಾಯಿತು, ಇದೆಲ್ಲನ ಪಿನ್ ಟು ಪಿನ್ ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ದಯವಿಟ್ಟು ಇಂಥ ಫಿಲಮ್ಗಳಿಗೆ ಬಂದು ಪ್ರೋತ್ಸಾಹ ಕೊಡಿ. ಯಾವುದೋ ಪುಷ್ಪ ಅಂತೆ ಅದಂತೆ ಇದೆ, ಹೊರ ರಾಜ್ಯನ ಬೆಳೆಸೋದನ್ನ ಫಸ್ಟ್ ನಿಲ್ಲಿಸಿ. ಫಸ್ಟ್ ನಿಮ್ಮ ಮನೆನ ನೀವು ಬೆಳೀರಿ, ಆಮೇಲೆ ಹೊರಗಡೆ ಅವ್ರನ್ನ ಹೊಗಳ್ರಿ. ನೆನ್ನೆಲ್ಲ ಕಮೆಂಟ್ಸ್ ಮಾಡ್ಕೊಂಡು ಕೂತಿದ್ರಲ್ಲಪ್ಪ, ಅವ್ರಿಗೆಲ್ಲ ಒಂದೇ ಮಾತು ಹೇಳೋದು, ನೀವೆಲ್ಲ ನಿಜವಾದ ಕನ್ನಡಿಗರಾಗಿದ್ರೆ ಕನ್ನಡದಲ್ಲಿ ಕಮೆಂಟ್ಸ್ ಮಾಡುವಾಗ ಫಸ್ಟ್ ಮೂವಿ ಬಂದು ನೋಡಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ವಿಮರ್ಶನೆ ಕೊಡಬೇಕು. ಅದು ಬಿಟ್ಬಿಟ್ಟು ಬಂದಿದ್ದೇನೆ ಮೂವಿ ಒಂದು ವರ್ಗಕ್ಕೆ ಸೇರಿಸಿದ್ದು ಅಂತ ನೀವೇ ಒಂದು ಸಪ್ರೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೂವಿ ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ, ಚೆನ್ನಾಗಿದೆಯಾ, ಚೆನ್ನಾಗಿದೆ, ಅದನ್ನ ವಿಮರ್ಶನೆ ಮಾಡಬೇಕು ಅಂತ ಈ ಮುಖಾಂತರ ಹೇಳ್ತೀನಿ.